ಕಾಂಗ್ರೆಸ್ ಪಕ್ಷ ಇವತ್ತು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ನಿಮಿಷಗಳಲ್ಲಿ ಲೆಕ್ಕ ಹಾಕಬೇಕು, ನೆಕ್ಸ್ಟ್ ಸೆಕೆಂಡ್ಗಳಲ್ಲಿ ಲೆಕ್ಕ ಹಾಕಬೇಕು ನಾವು. ಓಕೆ, ಸೊ ಇವಾಗಿನ ಮಾಹಿತಿ ನಿಮಗೆ ಹೇಗಿದೆ ಸರ್? ಈಗ ನಾನು ಕ್ಷೇತ್ರದ ಕೆಲವು ಹಳ್ಳಿಗಳ ಕಡೆಯಲ್ಲಿ ಭೇಟಿ ಮಾಡಿದ್ದೆ. ಚನ್ನಪಟ್ಟಣ, ನಾನು ಆರ್ ರಾಮಕೃಷ್ಣ ಅಂಥೇಳಿ KPCC ಜನರಲ್ ಸೆಕ್ರೆಟ್ರಿ. ಚನ್ನಪಟ್ಟಣ ಎಲ್ಲ ಓಡಾಡ್ಕೊಂಡು, ಎಲ್ಲ ಏರಿಯಾದಲ್ಲಿ ಓಡಾಡ್ಕೊಂಡು ನಮ್ಮ ಕಾರ್ಯಕರ್ತರಲ್ಲಿ ಹುರಿದುಂಬಿಸ್ಕೊಂಡು ಪಕ್ಷದ ಗೆಲುವಿಗೆ, ಅಭ್ಯರ್ಥಿ ಗೆಲುವಿಗೆ ಶ್ರಮಿಸೋಕ್ಕೆ ಹೋರಾಟ ಮಾಡ್ತಾಯಿದ್ದೇವೆ. ನಾನು ಓಡಾಡಿರೋ ಕಡೆ ಇವತ್ತೆಲ್ಲ ಜನ ಏನು ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ, ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, 5 ಗ್ಯಾರಂಟಿ ಯೋಜನೆಗಳು ಏನು ಹಳ್ಳಿಗಳ ಕಡೆಗೆ ಎಲ್ಲ ಹೆಣ್ಮಕ್ಳಾಗ್ಬೋದು, ಬಡವ್ರ ಬಗ್ಗರಾಗ್ಬೋದು, ಎಲ್ಲರೂ ಸಹ ಇವತ್ತು ಅದು ಕೊಂಡಾಡ್ತಾ ಇದ್ದಾರೆ. ಇವತ್ತು ನಮಗೆ ಅನ್ನಭಾಗ್ಯ ಕೊಟ್ಟಿದ್ದಂಥ ಸಿದ್ದರಾಮಯ್ಯನವರು ಇರ್ಬೋದು, ಓಡಾಡೋಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ವಿದ್ಯಾನಿಧಿ ಇದು ನಿರುದ್ಯೋಗಿಗಳಿಗೆ ವಿದ್ಯಾನಿಧಿ ಕೊಟ್ಟಿರ್ತಕ್ಕಂಥ ಇರ್ಬೋದು, ಭಾಗ್ಯಜ್ಯೋತಿ ಕರೆಂಟ್ ಉಚಿತವಾಗಿ ಕರೆಂಟ್ ಕೊಟ್ಟಿರೋದಿರ್ಬೋದು, ಆಮೇಲೆ ಮಹಿಳೆಯರಿಗೆ 2,000 ಅಕೌಂಟ್ಗೆ ಹಾಕಿರ್ತಕ್ಕಂಥ ಯೋಜನೆ ಇರ್ಬೋದು, ಎಲ್ಲವನ್ನೂ ಸಹ ಇವತ್ತು ಜನ ಮೆಚ್ಕೊಂಡು ಕಾಂಗ್ರೆಸ್ ಪರ ಇದ್ದಾರೆ. ಜೊತೆಯಾಗಿ ಯೋಗೀಶ್ವರ್ ಅವರು ಇಲ್ಲೇ ತನ್ನ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ನೀರಾವರಿ ಯೋಜನೆಗಳ ಬಗ್ಗೆ ಇವತ್ತು ಜನ ಅದನ್ನು ಮರೆಯೋಕ್ಕಾಗೋದಿಲ್ಲ. ನಾವು ಇವತ್ತು ಯೋಗೀಶ್ವರ್ಗೆ ಓಟ್ ಹಾಕ್ಬೇಕು ಅಂತೇಳಿ ಮಾತಾಡೋದ್ರಿಂದ ಇವತ್ತು ಯೋಗೀಶ್ವರು ಮತ್ತು ನಮ್ಮ KPCC ಅಧ್ಯಕ್ಷರಂಥ DK ಶಿವಕುಮಾರ್ ಮತ್ತು ಮಾಜಿ ಸಂಸದಂಥ DK ಸುರೇಶ್ ಅವರ ನೇತೃತ್ವದಲ್ಲಿ ಏನು ಇವತ್ತು ಚುನಾವಣೆ ನಡೀತಾ ಇದೆ. ಹಾಗಾಗಿ ಇವತ್ತು ಯೋಗೀಶ್ವರ್ ಅವರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ ಅಂಥೇಳಿ ಜನಾಭಿಪ್ರಾಯ ಇದೆ. ಓಕೆ, ಮಾಧ್ಯಮಗಳೆಲ್ಲ ನೋಡಿದಾಗ ನಿಮಗೆ ಇವಾಗಿನ ಹೋಪು ಪರವಾಗಿಲ್ಲ ಅಂತ ಅನಿಸುತ್ತಾ? ಹೌದೌದು, ಇವತ್ತಿನ ಪರಿಸ್ಥಿತಿನಲ್ಲಿ ಎಲ್ಲ ನೋಡಿದ್ರೆ ಭಾಳ ಚೆನ್ನಾಗಿದೆ. ನಾನು ಯಾಕಂದರೆ ಹಳ್ಳಿಗಳ ಕಡೆಯಲ್ಲಿ ವೈಯಕ್ತಿಕವಾಗಿ ಜನಗಳನ್ನ ನೋಡಿ ಮಾತಾಡಿಸಿ ನಾನು ಹೇಳ್ತಾ ಇರೋದು. ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಚೆನ್ನಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಇದು ರೈಟ್ ನ್ಯೂಸ್.